ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. SSLC ಫಲಿತಾಂಶ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಫೈನಲಿ ಡೇಟ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ನಾಳೆ ಬೆಳಗ್ಗೆ 10:30ಕ್ಕೆ SSLC ಫಲಿತಾಂಶ ಕೂಡ ಪ್ರಕಟಗೊಳ್ಳುತ್ತೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಂತರ ಫಲಿತಾಂಶ ಹೇಗೆ ನೋಡುತ್ತೆ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ನ ಮಾಡಿ. ಈ ಅಫಿಷಿಯಲ್ ವೆಬ್ಸೈಟ್ krresult.nic.in ನಿಮ್ಮ ಸ್ಕ್ರೀನ್ ಮಧ್ಯೆ ಕಾಣ್ತಾ ಇದೆ. ಒಂದ್ಸಲ ನಿಮಗೆ ಮಾಪಪ್ ಮಾಡಿ ತೋರಿಸ್ತೀನಿ ವಿದ್ಯಾರ್ಥಿಗಳೇ. ನೋಡಿ, krresult.nic.in ಈ ಅಫಿಷಿಯಲ್ ವೆಬ್ಸೈಟ್ ನೀವು ಫಲಿತಾಂಶ ಕೂಡ ನೋಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತದೆ, ಅಥವಾ ನೀವು ಹೋಗಿ ಕ್ರೋಮ್ ಅಥವಾ ನಿಮ್ಮ ಗೂಗಲ್ ಬ್ರೌಸರ್ ಅಲ್ಲಿ, ಯಾವುದೇ ಬ್ರೌಸರ್ ಅಲ್ಲಿ KR result ಅಂತ ನಿಮಗೆ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ದ್ವಿತೀಯ PUC ಪರೀಕ್ಷೆ ಅನೌನ್ಸ್ ಅಂತ ಇರುತ್ತೆ. ಇದೇ ಜಾಗದಲ್ಲಿ ನಿಮಗೆ ನಾಳೆ ನಿಮ್ದು SSLC ಫಲಿತಾಂಶ ಅನೌನ್ಸ್ಮೆಂಟ್ ಆದ ನಂತರ ಈ ರೀತಿ SSLC ವಾರ್ಷಿಕ ಪರೀಕ್ಷೆ 1 ಫಲಿತಾಂಶ ಪ್ರಕಟಣೆ ರಿಸಲ್ಟ್ ಅನೌನ್ಸ್ಡ್ ಅಂತ ಹೇಳಿ ಡೇಟ್ನ ಮೆನ್ಷನ್ ಮಾಡಿ ನಾಳೆ 10:00 ನಿಮಗೆ ಬರುತ್ತೆ. ಆ ರೀತಿ ನೀವು ಇಂಟರ್ಫೇಸ್ನ ರೀತಿ ಕ್ಲಿಕ್ ಮಾಡ್ತೀರಾ. ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. SSLC ರಿಸಲ್ಟ್ ಅಂತ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ನೀವು ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿ. ಇಲ್ಲಿ ನಿಮಗೆ ಸಬ್ಜೆಕ್ಟ್ ಕೇಳ್ತಾ ಇದೆ. SSLC ವಿದ್ಯಾರ್ಥಿಗಳಿಗೆ ನಿಮ್ಮ ಡೇಟ್ ಆಫ್ ಬರ್ತ್ ನ ಕೇಳುತ್ತೆ. ಇಲ್ಲಿ PUC ವಿದ್ಯಾರ್ಥಿಗಳಿಗೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಇರೋ ಕಾರಣ ಆ ರೀತಿ ಕೇಳುತ್ತೆ. SSLC ವಿದ್ಯಾರ್ಥಿಗಳಿಗೆ ಡೇಟ್ ಆಫ್ ಬರ್ತ್ ನ ಕೇಳುತ್ತೆ. ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡಿ ನೀವು ಸಬ್ಮಿಟ್ ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಫಲಿತಾಂಶ ಕೂಡ ಬರುತ್ತೆ. ಸಿಂಪಲ್ ಸ್ಟೆಪ್ಸ್, ಅದೇ ರೀತಿ ಗೊಂದಲ ಇಲ್ಲ. ಈ ರೀತಿ ವೆಬ್ಸೈಟ್ ಅಲ್ಲಿ ನೋಡಬಹುದು. ಡಿಸ್ಕ್ರಿಪ್ಷನ್ ಬೇಕಾದ್ರೆ ವೆಬ್ಸೈಟ್ ಲಿಂಕ್ ನ ಹಾಕಿರ್ತೀನಿ ನೋಡಿ. ಈಗಲೇ ತೋರಿಸೋದಿಲ್ಲ ಯಾಕೆ ತೋರಿಸೋದಿಲ್ಲ ಅಂತ ನೀವು ಕೇಳಿದ್ರೆ, ಅಪ್ಡೇಟ್ ಮಾಡೋದು ಫಲಿತಾಂಶ ಬಂದ ನಂತರ 10:15 ಅಂತ ಹೇಳಿದ್ದಾರೆ. ಪ್ರಾಬಬಲಿ 10 ಗಂಟೆ 11 ಗಂಟೆ ಮ್ಯಾಕ್ಸಿಮಮ್. 10 ಗಂಟೆಗೆ ಅನೌನ್ಸ್ ಮಾಡಿದ್ರು ಮಾಡ್ಬೋದು, ಅಥವಾ 11 ಗಂಟೆ ಮೇಲೆ ಮಾಡಿದ್ರು ಮಾಡ್ಬೋದು. 10:00 ಅವರು ಪ್ರೆಸ್ ಮೀಟ್ ನ ಕರೀತಾರೆ. ಆಫ್ಟರ್ 10 ಪ್ರೆಸ್ ಮೀಟ್ ನ ಕರೆದು ಘೋಷಣೆ ಮಾಡ್ತಾರೆ. ಫಲಿತಾಂಶ ಹೇಗೆ ಬಂತು, ಎಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾದ್ರು, ಯಾವ ಜಿಲ್ಲೆ ಫಸ್ಟ್, ಯಾವ ಜಿಲ್ಲೆ ಲಾಸ್ಟ್ ಅಂತ. ಆದ ನಂತರ ನಮಗೆ ಅಫಿಷಿಯಲ್ ಆಗಿ ನೀವು ರಿಸಲ್ಟ್ ನ ಕೂಡ ಮಾಡಬಹುದು. ಫೈನಲಿ ಡೇಟ್ ಗೊಂದಲ ಇತ್ತು, 2-3 ದಿನ ವೇರಿ ಆಗುತ್ತೆ ಅಂತ ಹೇಳಿದ್ರು. ನಾಳೆ ಅಫಿಷಿಯಲ್ ಆಗಿ ಫಲಿತಾಂಶ ಕೂಡ ಪ್ರಕಟಣೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.